ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಶುರು ಮಾಡೋಣ. ಈ ಲಾಗು ಗುರು ಪೂರ್ಣಿಮೆ ದಿನ ಮಾಡಿರುವಂತಹ ಲಾಗು. ಸೊ ಮೊದಲಿಗೆ ಮನೆಯಲ್ಲಿ ಪೂಜೆ ಮಾಡಿ ಆ ನಂತರ ನಾವು ಸಾಕಷ್ಟು ದೇವಸ್ಥಾನಗಳಿಗೆ ಹೋದ್ವಿ. ಎಲ್ಲೆಲ್ಲಿ ಹೋದ್ವಿ, ಏನೆಲ್ಲ ಮಾಡಿದ್ವಿ ಅನ್ನೋದೇ ಇವತ್ತಿನ ಲಾಗ್ ಆಗಿರುತ್ತೆ. ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಮೊದಲಿಗೆ ಮನೆಯಲ್ಲೆಲ್ಲ ಕಂಪ್ಲೀಟಾಗಿ ಪೂಜೆ ಮಾಡಿ ನಾವು ದೇವಸ್ಥಾನಕ್ಕೆ ರೆಡಿ ಆಗಿ ಹೊರಟ್ವಿ ಅಂತಲೇ ಹೇಳ್ಬೋದು. ಸರಿ, ನೀವು ಎಲ್ಲರೂ ಸಹ ಗುರುಪೂರ್ಣಿಮೆನ ತುಂಬಾ ಚೆನ್ನಾಗಿ ಮಾಡಿರ್ತೀರ, ದೇವ್ರ ಹತ್ರ ಎಲ್ಲ ರೀತಿಯಾದಂಥ ಬೇಡಿಕೆಗಳನ್ನ ಇಟ್ಟಿರ್ತೀರ ಅಂತ ಗೊತ್ತು. ಆದಷ್ಟು ಬೇಗ ನೀವು ಅಂದ್ಕೊಂಡಿರೋಂಥ ಕೆಲಸ ಎಲ್ಲ ಸಕ್ಸಸ್ ಆಗಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸರಿ ಅಂತ ಹೇಳಿ ನಾವು ಹೊರಟ್ವಿ. ಉಲ್ಲಾಸ್ ನೋಡಿ, ಇದನ್ನು ಕ್ಯಾಪ್ಚರ್ ಮಾಡಿದ್ದಾನೆ. ನೀವು ಮನೇಲಿದ್ದಾಗ ಅದು ಏನಾಗುತ್ತೋ ಏನೋ ಹೇಳ್ಕೊಳ್ಳಿ, ಹಾಕೊಳ್ಳೋಕ್ಕೆ ಟೈಮ್ ಇರೋಲ್ಲ. ಸೊ ಈ ರೀತಿ ಲಿಫ್ಟಲ್ಲಿದ್ದಾಗ, ಕಾರಲ್ಲಿದ್ದಾಗ ಈ ರೀತಿ ಹಾಕೋತೀನಿ ನಾನು. ಅದೇನು ಅಂತಲೇ ಗೊತ್ತಿಲ್ಲ, ಮನೇಲಿ ಸುಮ್ಮನಿದ್ರೂ ಸಹ ಅದಕ್ಕೆ ಟೈಮ್ ಇರೋಲ್ಲ ಹಾಕ್ಕೊಳ್ಳೋಕ್ಕೆ. ಅಷ್ಟೂ ಒಂಥರ ಬೇರೆ ಬೇರೆ ರೀತಿಯಾದಂಥ ಬ್ಯುಸಿ ಆಗಿಬಿಟ್ಟಿರ್ತೀವಿ. ಸರಿ ಅಂತ ಹೇಳಿ ಹೊರಟ್ವಿ. ನಾವು ನಮ್ಮನೆ ಬಿಡೋ ಅಷ್ಟರಲ್ಲಿ 9:30 ಆಗೋಗಿತ್ತು. ಸೊ ಬೆಳಿಗ್ಗೆ ನಾವು ಬೇಗ ಬಿಡೋಣ ಅಂದ್ಕೊಂಡ್ವಿ, ಬಟ್ ಹಾಗಿಲ್ಲ. ಸರಿ ಅಂತ ಹೇಳಿ 9:30ಗೆ ಬಿಟ್ವಿ. ನಾವು ಮೊದಲಿಗೆ ಹೊರಟು ಗೊತ್ತೇ ಇದೆಯಲ್ಲ, 9:30 ಅಂತ ಹೇಳಿದ್ರೆ ಟ್ರಾಫಿಕ್ ಎಷ್ಟು ಟ್ರಾಫಿಕ್ ನಿಂತಿದೆ ನೋಡಿ. ಸೊ ಅದು ಬೇರೆ ವರ್ಕಿಂಗ್ ಟೈಮು. ನಮಗೆ ಬೆಳಗ್ಗೆ ಸ್ಟಾರ್ಟಿಂಗಲ್ಲೇ ಈ ಟ್ರಾಫಿಕಲ್ಲಿ ನಿಲ್ಲಬೇಕಲ್ಲಪ್ಪ ಅಂತ ಅಂದ್ಕೊಂಡು ಹೊರಟ್ವಿ ಅಂತಲೇ ಹೇಳ್ಬೋದು. ಸೊ ನಾವು ಹೊರಟಿದ್ದು ನಮ್ಮಮ್ಮನ್ನ ಪಿಕಪ್ ಮಾಡಿಬಿಟ್ಟು ಹೋಗೋಣ ಅಂತ ಹೇಳಿ. ಸೊ ಕೊನೆಗೆ ನಮ್ಮಮ್ಮನ್ನ ಪಿಕಪ್ ಮಾಡಿ ನಾವು ಸಹ ಹೈವೇಲಿ ನಿಂತ್ಕೊಂಡಿರೋಣ, ಬರ್ತಾರೆ ಅಂತ ಹೇಳಿ ಹೊರಟ್ವಿ. ಯಾರು ಬರ್ತಾರೆ? ತಮ್ಲೈನ್ ನೋಡೇ ಇರ್ತೀರ, ನಮ್ಮ ನಾದಿನಿ ಅಂದರೆ ದೊಡ್ಡ ನಾದಿನಿ ಮತ್ತು ನಮ್ಮ ಫ್ಯಾಮಿಲಿ. ನಾವು ದೇವಸ್ಥಾನಕ್ಕೆ ಹೊರಟಿದ್ವಿ. ರಾಮನಗರದಲ್ಲಿ ಹಸಿ ಕರ್ಗ ಚಾಮುಂಡೇಶ್ವರಿದ ಆಗಿತ್ತು. ಹಾಗೆ ಬಂಡಿ ಮಂಗಳಮ್ಮದೂ ಸಹ ಕರ್ಗ ನಡೆದಿತ್ತು. ಸೊ ಎಲ್ಲ ರೀತಿಯಾದಂಥ ಪೂಜೆ ಆಗುತ್ತೆ. ಹುಣ್ಣಿಮೆ ಬೇರೆ ಅವತ್ತಿನ ದಿನ. ಅಷ್ಟಲ್ಲದೆ ನಮ್ಮ ಪವನ್ದು ಸಹ ಬರ್ತಡೇ ಇತ್ತು. ಎಲ್ಲನೂ ಸಹ ಕಂಪ್ಲೀಟ್ ಪ್ಯಾಕೇಜ್ ಥರ ಆಗುತ್ತೆ. ಹುಣ್ಣಿಮೆ, ಪವನ್ ಬರ್ತಡೇ, ಹಾಗೆ ನಾವು ಸಹ ಆಷಾಢಕ್ಕೆ ಮನೆ ದೇವ್ರಿಗೆ ಹೋಗಬೇಕಿತ್ತು. ಪ್ರತಿಯೊಂದೂ ಸಹ ಕಂಪ್ಲೀಟಾಗಿ ಆಗುತ್ತೆ ಅಂತ ಹೇಳಿ ಹಾಗೆ ಪ್ಲ್ಯಾನ್ ಮಾಡಿಕೊಂಡ್ವಿ. ಆ್ಯಕ್ಚುಲಿ ನಾವು ನಾಳೆ ಹೊರಡ್ತೀವಿ ಅಂತ ಹೇಳಿದ್ರೆ ಇವತ್ತು ರಾತ್ರಿ ನಾವು ಪ್ಲ್ಯಾನ್ ಮಾಡಿಕೊಂಡು ಈ ರೀತಿ ಹೋಗೋಣ, ಇಷ್ಟು ಟೈಮಿಗೆ ಬಿಡೋಣ ಅಂತ ಹೇಳಿ ಅಂದ್ಕೊಂಡು ಒಂದೇ ಮನಸ್ಸಿಗೆ ಹೊರಟಿರೋದ್ರಿಂದ ಪ್ರತಿಯೊಂದು ದೇವ್ರ ದರ್ಶನವೂ ಸಹ ತುಂಬಾ ಅದ್ಭುತವಾಗಿ ಆಯಿತು ಅಂತಲೇ ಹೇಳ್ಬೋದು. ನಾವು ಒಂದೇ ದಿನದಲ್ಲಿ 6 ದೇವರು ನೋಡಿದ್ರೂ ಸಹ ಎಷ್ಟು ಮನಸ್ಸಿಗೆ ನೆಮ್ಮದಿ ಅಂತ ಹೇಳಿದ್ರೆ, ಹುಣ್ಣಿಮೆ ಆದ್ರೂ ಯಾವ ದೇವಸ್ಥಾನದಲ್ಲೂ ರಶ್ ಅನ್ನೋ ಫೀಲೇ ಆಗಿಲ್ಲ ನಮಗೆ. ಅಷ್ಟು ಖುಷಿಯಾಗಿ, ಅಷ್ಟು ಸಂತೃಪ್ತಿಯಾಗಿ ದೇವ್ರನ್ನ ನೋಡಿದ್ದೀವಿ. ಸೊ ನಾವೇ ಲಕ್ಕಿ ಅಂತ ಹೇಳ್ಬೋದು. ಆ ಒಂದು ದಿವಸ ತುಂಬಾ ಖುಷಿಯಾಯಿತು. ಆ್ಯಕ್ಚುಲಿ ನಮ್ಮೆಲ್ಲರಿಗಿಂತ ಲಕ್ಕಿ ನಮ್ಮ ಪವನ್ ಅಂತಲೇ ಹೇಳಬೇಕು. ಯಾಕಂತ ಹೇಳಿದ್ರೆ ಹುಟ್ಟುಹಬ್ಬದ ದಿನ ಇಷ್ಟೆಲ್ಲ ದೇವ್ರ ದರ್ಶನ ಮಾಡಿ, ಹಾಗೆ ಏನಪ್ಪ ಅಂತ ಹೇಳಿದ್ರೆ ನಮ್ಮಮ್ಮ ಸಾಕಷ್ಟು ದೇವಸ್ಥಾನಗಳ ಪ್ರಸಾದನೂ ಸಹ ತಂದಿದ್ದರು. ಆ ಪ್ರಸಾದನೂ ಸಹ ತಿಂದ್ವಿ. ಇದು ನಮ್ಮನೆ ದೇವರು ಗೊತ್ತೇ ಇದೆ, ಪ್ರೀವಿಯಸ್ ಲಾಗಲ್ಲೆಲ್ಲ ನೋಡಿರೋರಿಗೆ. ಸೊ ಇದು ತೈಲೂರಮ್ಮ ಅಂತ ಹೇಳಿ ಮದ್ದೂರು ಹತ್ರ ಬರುತ್ತೆ. ತೈಲೂರು ಅನ್ನೋ ಊರಲ್ಲಿ ತೈಲೂರಮ್ಮ ದೇವಿ ದರ್ಶನ. ಸೊ ಇಲ್ಲಿ ಹೋದ್ವಿ. ಅಲ್ಲೂ ಸಹ ಜಾತ್ರೆ ನಡೆದಿದೆ. ಯಾವ ರೀತಿ ಅಂತ ಹೇಳಿದ್ರೆ, ನಾವು ಹೋಗೋ ದಿನದ ಹಿಂದೆ ಅಲ್ಲೂ ಸಹ ಮರಿಯೆಲ್ಲ ಹೊಡೆದು ತುಂಬಾ ಅದ್ಭುತವಾಗಿ ಊಟನ ಬಡಿಸಿ ಪೂಜೆನ ಮಾಡಿದರು. ಸೊ ಇದೂ ಸಹ ಅದರ ಮೂಲ ದೇವರು. ಸೊ 2 ಕಡೆ 2 ಗುಡಿಗೂ ಸಹ ಹೋಗಿ ನಾವು 2 ಗುಡಿನೂ ಸಹ ಪೂಜೆನ ಮುಗಿಸ್ಕೊಂಡ್ವಿ. ತುಂಬಾ ಚೆನ್ನಾಗಿ ದರ್ಶನ ಆಯಿತು ಅಂತಲೇ ಹೇಳ್ಬೋದು. ಅದಕ್ಕೆ ಯಾವ ರೀತಿ ಲಕ್ ನಮಗೆ ಹೊಡೆದಿತ್ತು ಆವತ್ತಿನ ದಿನ ಅನ್ನೋದು ನಮಗೆ ಗೊತ್ತಿಲ್ಲ. ಸೊ ತುಂಬಾ ಚೆನ್ನಾಗಿ ಪೂಜೆನ ಪ್ರತಿಯೊಂದು ದೇವಸ್ಥಾನವೂ ಸಹ ನಾವು ಕಣ್ಣು ತುಂಬ್ಕೊಂಡಿದ್ದೀವಿ ಅಂತಲೇ ಹೇಳ್ಬೋದು. ಅದಕ್ಕೂ ಸಹ ಒಂದು ರೀತಿಯಾದಂಥ ಅದೃಷ್ಟ ಇರಬೇಕಂತೆ. ಸೊ ದೇವರ ದರ್ಶನ ಆಗಿರ್ಬೋದು, ಅದು ಸುಗಮವಾಗಿ ನಡೆಯೋದಕ್ಕೆ ಅದೃಷ್ಟ ಮಾಡಿರಬೇಕು. ಸೊ ಕೊನೆಗೆ ನಮ್ಮ ತೈಲೂರಮ್ಮ ದರ್ಶನ ಮಾಡಿ ಬಂದು ನಿಂತ್ಕೊಂಡ್ವಿ. ಸೊ ಲಕ್ಷ್ಮಿ ಅಕ್ಕ ಗೊತ್ತೇ ಇದೆಯಲ್ಲ, ಮಾವಿನಕಾಯಿನ ಕಟ್ ಮಾಡಿಕೊಂಡು ಕೊಟ್ಟಿದ್ದರು. ಈ ಕಡೆ ಅಮ್ಮ ಅವರು ಸ್ವಲ್ಪ ದೇವಸ್ಥಾನಗಳಿಗೆ ಹೋಗಿದ್ದರು. ಆ ದೇವಸ್ಥಾನದಲ್ಲಿ ಹೋದಂತಹ ಪ್ರಸಾದಗಳನ್ನ ಕೊಡ್ತಾಯಿದ್ರು. ಸೊ ಇನ್ನು ಲಕ್ಷ್ಮಿ ಅಕ್ಕ ಮಾವಿನಕಾಯಿ ಕಟ್ ಮಾಡ್ಕೊಂಡ್ಬಂದಿದ್ರು. ಮಾವಿನಕಾಯಿನ ಎಲ್ರಿಗೂ ಕೊಡ್ತಾಯಿದ್ರು ಅಂತ ಹೇಳ್ಬೋದು. ಆ್ಯಕ್ಚುಲಿ ಈ ಮದ್ದೂರಲ್ಲಿ ಈ ತೈಲೂರಮ್ಮ ದೇವಸ್ಥಾನದ ವಾತಾವರಣ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಪೀಸ್ಫುಲ್ಲಾಗಿ ಕಾಮಾಗಿದೆ. ಸೊ ಇಲ್ಲೆಲ್ಲ ಬಂದಾಗೆಲ್ಲ ಅನ್ಕೋತೀವಿ ಇಲ್ಲೊಂದು ಮನೆ ಇರಬೇಕಿತ್ತು ನಮಗೆ ಅಂತ. ಸೊ ತೈಲೂರು ತುಂಬಾ ಇಷ್ಟವಾದಂತಹ ಪ್ಲೇಸು. ಫುಲ್ಲು ಕಾಮಾಗಿರುತ್ತೆ, ಫುಲ್ಲು ಪೀಸ್ಫುಲ್ ಆಗಿರುತ್ತೆ. ಸೊ ನೋಡೋಣ ಅದರ ಒಂದು ದಯೆ ಯಾವ ರೀತಿ ಇರುತ್ತೆ ಮುಂದಕ್ಕೆ ಅಂತ. ಸೊ ಅದಾದಮೇಲೆ ನಾವು ಕಬ್ಬಾಳಮ್ಮಗೆ ಬಂದ್ವಿ. ಮದ್ದೂರಿಂದ ಚನ್ನಪಟ್ಟಣಕ್ಕೆ ಬಂದ್ವಿ. ಸೊ ಚನ್ನಪಟ್ಟಣದಲ್ಲಿ ಕಬ್ಬಾಳಮ್ಮ ಹುಣ್ಣಿಮೆ ಎಷ್ಟು ರಶ್ ಇರುತ್ತೋ ಅಂತ ನಾವು ಇಮ್ಯಾಜಿನ್ ಮಾಡ್ಕೊಂಡ್ವಿ. ನಾವು ಬರೋಷ್ಟರಲ್ಲಿ 3 ಗಂಟೆ ಆಗಿರೋದ್ರಿಂದ
ರಶ್ ಎಲ್ಲ ಕಮ್ಮಿ ಆಗಿಬಿಟ್ಟಿತ್ತು. ಸೊ ಆರಾಮಾಗಿ ಡೈರೆಕ್ಟಾಗಿ ಗರ್ಭಗುಡಿ ಒಳಗಡೆ ಹೋಗಿ ದರ್ಶನನ ಮುಗಿಸ್ಕೊಂಡ್ವಿ. ತುಂಬಾ ಖುಷಿ ಆಯಿತು ಅಂತಲೇ ಹೇಳ್ಬೋದು. ಯಾಕಂದರೆ ಹುಣ್ಣಿಮೆ ಅಂತ ಹೇಳಿದ್ರೆ ಅದರಲ್ಲೂ ವಿಶೇಷವಾದಿಂದ ಗುರುಪೂರ್ಣಿಮೆ ಆಗಿರೋದ್ರಿಂದ ರಶ್ ಇರುತ್ತೆ. ನಾನು ಎಷ್ಟು ಸತಿ ಹೇಳಿದ್ದೀನೋ, ಎಲ್ಲ ದೇವಸ್ಥಾನ ಬೇಗ ಆಗೋಗುತ್ತೇನೋ, ಕಬ್ಬಾಳಮ್ಮ ಸ್ವಲ್ಪ ರಶ್ ಇರುತ್ತೆ, 1-2 ಅವರ್ ಆದರೂ ಟೈಮ್ ಹಿಡಿಯುತ್ತೇನೋ ಅನ್ನೋ ಒಂದು ಇಮ್ಯಾಜಿನೇಷನಲ್ಲಿ ಬಂದು, ಬಟ್ ಅಲ್ಲಿ ನೋಡಿದ್ರೆ ನಮ್ಮ ಒಂದು ದೇವರ ದಯೆಯಿಂದ ಸೋನುಗೆ ಮತ್ತು ಚೀಕುಗೆ ಇಟ್ಕೊಂಡು ನಾವು ದೇವಿ ದರ್ಶನ ಕಷ್ಟ ಆಗಬಾರ್ದು ಅಂತ ದೇವಿನೇ ಒಳ್ಳೆ ದರ್ಶನ ಕೊಟ್ಟರು ಅಂತಲೇ ಹೇಳ್ಬೋದು. ಸೊ ತುಂಬಾ ಖುಷಿಯಾಗಿ ನೆಮ್ಮದಿಯಾಗಿ ನೋಡಿ, ಕಬ್ಬಾಳಮ್ಮ ತಾಯಿ ನಿಮಗೂ ಸಹ ಆಷಾಢ ಮಾಸದಲ್ಲಿ ನೋಡ್ತಾ ಇದ್ದೀರಾ ದೇವಿಗಳ ದರ್ಶನ, ನಿಮಗೂ ಸಹ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ. ಯಾಕಂತ ಹೇಳಿದ್ರೆ ಪ್ರತಿಯೊಬ್ಬರೂ ಸಹ ನಾನು ಲಾಕ್ಸಲ್ಲಿ ನೋಡ್ತಾ ಇರ್ತೀರ, ನಾವು ಮನಸ್ಸು ಬಂದಾಗೆಲ್ಲ ನಾವು ಆ ದೇವಿನ ನೋಡಬೇಕು ಅಂತ ಅನ್ನಿಸ್ದಾಗೆಲ್ಲ ನಾವು ಕಬ್ಬಾಳಮ್ಮಗಾಗಿರ್ಬೋದು ತೈಲಮ್ಮಗಾಗಿರ್ಬೋದು ಹೋಗ್ತಾನೆ ಇರ್ತೀವಿ. ಅದೇನೋ ನಮಗೆ ಹೋಗ್ತೀವಿ ಅಷ್ಟೇ. ಸೊ ಯಾವುದೇ ರೀತಿಯಾದಂಥ ಆಡಂಬರ ಆಗಿರ್ಬೋದು ಅಥವಾ ತೋರಿಸ್ಕೋಬೇಕು ಅಂತ ಅಲ್ಲ, ಅದು ಮೊದಲಿಂದನೂ ಇವರು ಅಡಿಕೆ ಮಾಡ್ಕೊಂಡ್ಬಂದಿದ್ದಾರೆ. ನಮಗೂ ಸಹ ಈ ದೇವಿ ಹತ್ತಿರವಾದಂತಹ ದೇವಸ್ಥಾನ ಅಂತಲೇ ಹೇಳ್ಬೋದು. ಸೊ ಇದೆಲ್ಲ ಆದಮೇಲೆ ಇಲ್ಲಿ ಒಳಗಡೆ ಬಿಡ್ತೀನಿ ಅಂತ ಹೇಳಿದ್ರು. ಸೊ ಅದಕ್ಕೋಸ್ಕರ ಒಂದು 5 ನಿಮಿಷ ವೆಯ್ಟ್ ಮಾಡಿ ದೇವಿ ದರ್ಶನ ಮುಗಿಸ್ಕೊಂಡು ಹೊರಗೆ ಬಂದು ಅಲ್ಲಿ ತಾಯ್ತಗಳನ್ನೆಲ್ಲ ಕಟ್ಟಿಸ್ಕೊಂಡು ತಡೆ ಹೊಡಿಸ್ಕೋಬೇಕಿತ್ತು. ಸೊ ತಡೆನೂ ಸಹ ಹೊಡಿಸ್ಕೊಂಡು, ಹುಣ್ಣಿಮೆ ದಿನ ಅಲ್ಲ, ತುಂಬಾ ಒಳ್ಳೆಯದು ತಡೆ ಹೊಡಿಸ್ಕೊಂಡ್ರೆ ಅಂತ ಹೇಳಿ ಅಲ್ಲಿ ತಡೆ ಹೊಡಿಸ್ಕೊಂಡು ಬಂದ್ವಿ. ಸೊ ಆ್ಯಕ್ಚುಲಿ ಹೇಳ್ಬೇಕು, ನಾನು ಉಲ್ಲಾಸ್ಗೆ ಹೇಳ್ತೀನಿ ನನಗಿಂತ ಹೆಚ್ಚಾಗಿ ನೀನೇ ದೊಡ್ಡ ವ್ಲಾಗರ್ ಆಗಿಬಿಡು ಅಂತ. ಸೊ ಆ ರೀತಿ ಯಾವ್ಯಾವ ರೀತಿ ಬೇಕು ಅವನಿಗೆ ಆ್ಯಂಗಲ್ಗಳು ಆ ರೀತಿ ಹಿಡ್ಕೊಂಡು ಅವನು ಓಡ್ತಾ ಇದ್ದ. ಸೊ ಅವನ ಆಸೆ ವ್ಲಾಗರ್ ಆಗಬೇಕು ಅಂತ, ನೋಡೋಣ ಫ್ಯೂಚರಲ್ಲಿ ಏನಾಗುತ್ತೆ ಅಂತ. ಸೊ ಸರಿ ಅಂತ ಹೇಳಿ ಅಲ್ಲಿದ್ದಂತಹ ತೀರ್ಥನ ಎಲ್ಲ ನಾವು ಸಹ ಸಿಂಪಡಿಸ್ಕೊಂಡು ಹೊರಟ್ವಿ ಅಂತಲೇ ಹೇಳ್ಬೋದು. ಸೊ ಹೋಗ್ತಾ ಸೊ ಎಲ್ರಿಗೂ ಸಹ ಹೊಟ್ಟೆ ಹಸಿ ಶುರು ಆಗೋಯಿತು. ಹೇಗಪ್ಪ ಅಂತ ಹೇಳಿದ್ರೆ ಎಲ್ಲರೂ ಮನೇಲಿ ಊಟ ಮಾಡಿದ್ವಲ್ಲ, ಸೊ ಫಸ್ಟು ಒಂದು ಏನಾದರೂ ಹೊಟ್ಟೆಗೆ ಊಟ ಮಾಡೋಣ ಅಂತ ಹೇಳಿ ಊಟಕ್ಕೆ ಅಂತ ಕೂತ್ಕೊಂಡ್ವಿ. ರಾಮನಗರದಲ್ಲಿ ಜಾನಪದ ಲೋಕ ಇದೆ, ಅದರ ಪಕ್ಕ ಕಾಮತ್ ಹೋಟ್ಲು ಅಂತ. ಫುಡ್ ಮಾತ್ರ ಎಲ್ಲನೂ ಚೆನ್ನಾಗಿದೆ. ಯಾವುದೇ ರೀತಿಯಾದಂಥ ನಾರ್ತ್ ಇಂಡಿಯನ್ ಸಿಗಲ್ಲ ಇಲ್ಲಿ, ಎಲ್ಲ ಸೌತ್ ಇಂಡಿಯನ್ ರೀತಿ ಪಲಾವು, ದೋಸೆ, ಇಡ್ಲಿ, ಸೊ ಈ ರೀತಿ ಮಸಾಲೆ ದೋಸೆ, ಆ ರೀತಿ ಅವಲಕ್ಕಿ ಬಾತು, ಈ ರೀತಿ ಸೌತ್ ಇಂಡಿಯನ್ ಥರ ಸಿಗುತ್ತೆ. ಬಟ್ ತುಂಬಾ ಟೇಸ್ಟಿಯಾಗಿತ್ತು. ಯಾವುದೇ ರೀತಿಯಾದಂತಹ ಸುಮ್ಮನೆ ತಿಂದಿರೋ ಊಟ ಚೆನ್ನಾಗಿಲ್ಲ ಅಂತ ಹೇಳಬಾರ್ದಲ್ವಾ. ಊಟ ತುಂಬ ಚೆನ್ನಾಗಿತ್ತು, ಸ್ವಲ್ಪ ಎಕ್ಸ್ಪೆನ್ಸಿವ್ ಅಂತ ಅನ್ನಿಸ್ತು ಅಷ್ಟೇ. ಬಟ್ ಫುಡ್ ಓಕೆ, ತುಂಬಾ ಚೆನ್ನಾಗಿತ್ತು. ಹೊಟ್ಟೆ ತುಂಬ ತಿಂದು, ಯಾಕಂತ ಹೇಳಿದ್ರೆ ಆಲ್ಮೋಸ್ಟ್ ಸಂಜೆ ಆಗೋಗಿತ್ತು, ಇನ್ನೆಲ್ಲ ದೇವಸ್ಥಾನಕ್ಕೆ ಹೋಗಬೇಕಲ್ಲ, ರಶ್ ಆಗೋಗುತ್ತೆ ಅಂತ ಹೇಳಿ ಯಾರ್ಯಾರಿಗೆ ಏನೇನು ಬೇಕು ಎಲ್ಲನೂ ಸಹ ತೊಗೊಂಡು ತಿಂದು ಒಂದು ರೀತಿ ಪವನ್ ಬರ್ತಡೇ ಪಾರ್ಟಿ ಥರನೇ ಆಗುತ್ತೆ ಅಂತ ಹೇಳಿ ಅದೇ ಹೋಟ್ಲಲ್ಲಿದ್ದಂತಹ ಸುಕರುಗಳನ್ನೆಲ್ಲ ಮಾತಾಡಿಸ್ಕೊಂಡು ಅಲ್ಲೇ ಸ್ವಲ್ಪ ಆಟ ಆಡೋಕ್ಕೆ ಅಂತ ಪ್ಲೇಸ್ಗಳಿತ್ತು. ಚೀಕು ಅದನ್ನು ಸಹ ಎಂಜಾಯ್ ಮಾಡ್ದ ಅಂತಲೇ ಹೇಳ್ಬೋದು. ಸೊ ನೋಡಿ ಯಾವ ರೀತಿ ಚೀಕು ಗ್ಯಾಪ್ ಸಿಕ್ಕರೆ ಸಾಕು ಉಯ್ಯಾಲೆ ಮೇಲೆ ಕೂತ್ಕೊಳ್ಳೋದು, ಅಲ್ಲಿ ಕೂತ್ಕೊಳ್ಳೋದು, ಇಲ್ಲಿ ಆಟ ಆಡೋದು, ಪ್ರತಿಯೊಂದನ್ನು ಸಹ ಮಾಡ್ದ ಅಂತಲೇ ಹೇಳ್ಬೋದು. ಸೊ ಆಲ್ಮೋಸ್ಟ್ ಏನಪ್ಪ ಅಂತ ಹೇಳಿದ್ರೆ ಎಲ್ಲ ದೇವ್ರ ದರ್ಶನ ನಾವು ಮಾಡಿಬಿಟ್ಟಿದ್ವಿ. ಸೊ ಇನ್ನೇನು ಈಗ ರಾಮನಗರಕ್ಕೆ ಬಂದ್ವಿ. ರಾಮನಗರ ಅಂದರೆ ಗೊತ್ತೇ ಇದೆಯಲ್ಲ, ಮೊನ್ನೆ ತಾನೇ ಅಂದೆ ಕರ್ಗ ಆಗಿದೆ ಅಂತ. ಸೊ ಕರ್ಗ ಆಗಿರುವಂತಹ ಸ್ಥಳಗಳನ್ನ ನೋಡೋಣ, ಪೂಜೆಗೆ ಭಾಗವಹಿಸೋಣ ಅಂತ ಬಂದ್ವಿ. ಸೊ ನಾನು ಸೋನುಗೆ ಇಟ್ಕೊಂಡಿದ್ದೆ, ನಮ್ಮ ಮನೆಯವರು ಚೀಗುಗೆ ಆಟ ಆಡಿಸ್ತಾಯಿದ್ರು. ಸೊ ಹೀಗೆ ಟೈಮ್ ಹೇಗೋ ಹಾಗೆ ಸಂಜೆ ಹಾಗೆ ಹೋಯಿತು. ಸೊ ಇನ್ನೇನು ಗುರುಪೂರ್ಣಿಮೆ ಅಲ್ವಾ, ಏನು ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ವಿ. ಸೊ ಗುರುಪೂರ್ಣಿಮೆ ದಿನ ನಾವು ನಮ್ಮ ಗುರುಗಳನ್ನ ನೋಡದೇ ಇದ್ದರೆ ಆಗೋದೇ ಇಲ್ಲ ಅಲ್ವಾ. ಸೊ ಇಲ್ಲಿ ನಾವು ಊಟ ಮುಗಿಸ್ಕೊಂಡು ನಾವು ಹೊರಟಿದ್ದೆ. ಇಲ್ಲೂ ಸಹ ನಾವು ಅಂದ್ಕೊಂಡಿದ್ವಿ ಎಲ್ಲಿ ರಶ್ ಇರುತ್ತೋ ಏನು ಮಾಡೋದು ರಶ್ ಇದ್ದರೆ ಅಂತ. ಬಟ್ ನಮ್ಮ ಪುಣ್ಯಕ್ಕೆ ಇಲ್ಲೂ ಸಹ ರಶ್ ಇಲ್ಲ. ಅದು ಏನು ಅಂತಲೇ ಗೊತ್ತಿಲ್ಲ, ತುಂಬಾ ತೃಪ್ತಿಯಾಗಿ ಈ ದೇವ್ರನ್ನೂ ಸಹ ನೋಡಿದ್ವಿ. ಅದೇ ನಮ್ಮ ಸಾಯಿಬಾಬಾ, ರಾಮನಗರದಲ್ಲಿರುವಂತಹ ಸಾಯಿಬಾಬಾ ದೇವಸ್ಥಾನ. ಅಲಂಕಾರ ಮಾತ್ರ ಸ್ವರ್ಗದ ಥರ ಮಾಡಿದರು ಅಂತ ಹೇಳ್ಬೋದು. ನಾವು ಸ್ವರ್ಗ ಡೈರೆಕ್ಟಾಗಿ ನೋಡಿಲ್ಲ, ಬಟ್ ಈ ರೀತಿ ದೇವಸ್ಥಾನಗಳಲ್ಲಿ ಅಲಂಕಾರ ಮಾಡಿದಾಗ ಅದೇ ನಮಗೆ ಸ್ವರ್ಗ ಆಗಿರುತ್ತೆ. ಸೊ ನೋಡಿ ಯಾವ ರೀತಿ ಪ್ರತಿಯೊಂದು ಲೈಟಿಂಗು, ಆ ಫ್ಲವರ್ ಡೆಕೋರೇಷನು, ಸಾಯಿಬಾಬಾಗೆ ನೋಡೋಕ್ಕೆ 2 ಕಣ್ಣು ಸಾಲಲ್ಲ ಅಂತಲೇ ಹೇಳ್ಬೋದು. ಪ್ರತಿಯೊಂದು ದೇವಸ್ಥಾನದಲ್ಲೂ ಸಹ ಒಂದೇ ಥರ ಸಾಯಿಬಾಬಾ ಕಾಣ್ತಿದ್ರು. ಯಾರೇ ನನಗೆ ಫೋಟೋ ಕಳಿಸಿದ್ರು, ನನಗೆ ಸಾಯಿಬಾಬಾ ಇಷ್ಟ ಅಂತ ಎಷ್ಟೋ ಜನ ವೀಡಿಯೋ ಮಾಡಿ ಕಳಿಸಿದ್ದಾರೆ ನನಗೆ, ಅಲ್ಲೂ ಸಹ ಸೇಮ್ ಹೀಗೆ ಇರೋದು. ಸೊ ಇನ್ನೊಂದು ಏನು ಖುಷಿ ಅಂತ ಹೇಳಿದ್ರೆ, ಕೆಲವರು ಇದ್ದಾರೆ
ನೀನು ಯೂಟ್ಯೂಬ್ ಮಾಡ್ತೀಯಾ, ನೀನು ಇನ್ಸ್ಟಾಗ್ರಾಮ್ ಮಾಡ್ತೀಯಾ, ನೀನು ಹಾಕ್ತೀಯೇನೋ ಅದಕ್ಕೆ ನಿನಗೆ ವೀಡಿಯೋ ಮಾಡಿ ಕಳಿಸ್ತೀನಿ ಅನ್ನೋಂತಹ ಜನಗಳು ಇದ್ದಾರೆ. ಸೊ ಆ ಒಂದು ವಿಷಯಕ್ಕೆ ಖುಷಿ ಪಡ್ತೀನಿ. ಸಾಯಿಬಾಬಾ ಅಲಂಕಾರ ತುಂಬಾ ಚೆನ್ನಾಗಿತ್ತು. ನೀವೂ ಸಹ ಖುಷಿ ಪಡ್ತೀರಾ ನೋಡಿ. ಅವತ್ತು ಹುಣ್ಣಿಮೆ ಆಗಿರೋದ್ರಿಂದ ಸತ್ಯನಾರಾಯಣ ಸ್ವಾಮಿ ಪೂಜೆನೂ ಸಹ ಮಾಡಿದರು ಅಲ್ಲಿ. ಒಟ್ಟಿನಲ್ಲಿ ಒಂದು ಒಳ್ಳೆಯ ದರ್ಶನ ಮುಗಿಸ್ಕೊಂಡು ಅಲ್ಲಿ ಚೀಕುಗೆ ಅಂತ ಪ್ರಸಾದ ಕೊಟ್ಟರು, ಮಾರಿ ಬಿಸ್ಕೆಟು, ಅದನ್ನು ಸಹ ಈಸ್ಕೊಂಡು ನಾವು ಹೊರಟ್ವಿ. ಸೊ ನಾವು ಆಚೆ ಬಂದ ಮೇಲೆ ಜನ ಶುರು ಆದರು. ಅದೇ ಹೇಳೋದ್ನಲ್ಲ, ನಮಗೆ ಪ್ರತಿಯೊಂದು ದರ್ಶನವೂ ಸಹ ತುಂಬ ಸುಗಮವಾಗಿ ಆಯಿತು ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಇಲ್ಲಿಂದ ಆದಮೇಲೆ ಬಂಡಿ ಮಂಕಾಳಮ್ಮಗೆ, ಇಲ್ಲಿ ಆಲ್ರೆಡಿ ನೆನ್ನೆ ಕರ್ಗ ಆಗಿತ್ತು. ನಾವು ಇವತ್ತು ಹೋಗಿ ದರ್ಶನನ ಮಾಡಿದ್ದೀವಿ. ತುಂಬಾ ಖುಷಿಯಾಯಿತು ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ಅಷ್ಟೂ ಚೆನ್ನಾಗಿ ಅಲಂಕಾರ ಇಲ್ಲೂ ಸಹ ಮಾಡಿದರು. ಅದು ಏನು ಆಗಲೇ ಹೇಳಿದ್ನಲ್ಲ, ದೇವಸ್ಥಾನಗಳಲ್ಲೇ ನಾವು ಒಂದು ಸ್ವರ್ಗನ ಕಾಣ್ಬೋದು ಅಂತ, ಆ ರೀತಿ ನನಗೆ ಫೀಲ್ ಆಯಿತು ಅಂತಲೇ ಹೇಳ್ಬೋದು. ಸೊ ನೋಡಿ, ಇದೇ ಬಂಡಿ ಮಂಕಾಳಮ್ಮ ಕರ್ಗ. ಸೊ ನೋಡಿ, ನಮಸ್ಕಾರ ಮಾಡ್ಕೊಳ್ಳೋ ಮನಸ್ಸಿರೋರು, ಪೂಜಿಸೋರು ಪ್ರತಿಯೊಬ್ಬರೂ ಸಹ. ಸೊ ಇದೆಲ್ಲ ಆದಮೇಲೆ ಅಲ್ಲೇ ಎಲ್ಲ ನಮಸ್ಕಾರ ಮಾಡಿಕೊಂಡು ಕೆಲವೊಂದು ಫೋಟೋಗಳನ್ನ ಇಟ್ಕೊಂಡು, ಸೊ ಎಲ್ಲ ಪ್ರತಿಯೊಂದು ದೇವಿಗೂ ಸಹ ನಮಸ್ಕಾರ ಮಾಡಿಕೊಂಡು ತುಂಬಾ ಖುಷಿಯಾಗಿ ಆವತ್ತಿನ ದಿನ ಒಂದು ರೀತಿಯಾದಂತಹ ಬ್ಲೆಸ್ಸಿಂಗ್ ಡೇ. ನಮಗೆ ಯಾವುದೇ ರೀತಿಯಾದಂತಹ ಬ್ಲೆಸ್ ಅಂತ ಹೇಳ್ತಾರಲ್ಲ, ಪ್ರತಿಯೊಂದು ಬ್ಲೆಸ್ಸಿಂಗು ಸಹ ನಮಗೆ ಸಿಕ್ಕಿದೆ ಅಂತಲೇ ಹೇಳ್ಬೋದು. ತುಂಬಾ ಖುಷಿಯಾಯಿತು ಅಂತಲೇ ಹೇಳ್ಬೋದು. ಯಾಕೆ ಪದೇ ಪದೇ ತುಂಬ ಖುಷಿಯಾಯಿತು ಅಂತ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ಅದೇನು ನಮ್ಗೆ ಆ ಒಂದು ಅದೃಷ್ಟ ಇತ್ತು ಆವತ್ತಿನ ದಿನ. ಇಷ್ಟೆಲ್ಲ ಸೌಭಾಗ್ಯಗಳು, ಇಷ್ಟೆಲ್ಲ ಅಲಂಕಾರಗಳು ನಾವು ನಮ್ಮ ಕಣ್ಣಾರ ನೋಡುವಂತಹ ಸೌಭಾಗ್ಯ ನಮಗೆ ಸಿಕ್ತು ಅನ್ನೋದು ಖುಷಿನೇ ಅಲ್ವಾ. ಸೊ ಇನ್ನು ನೋಡಿ, ದುರ್ಗಾನ ಯಾವ ರೀತಿ ಪೂಜಿಸಿದ್ದಾರೆ ಅಲ್ವಾ. ಇದನ್ನು ಸಹ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದರು ಬಂಡಿ ಮಂಕಾಳಮ್ಮ ದೇವಸ್ಥಾನದಲ್ಲಿ. ಆ ದೇವಸ್ಥಾನದ ಸುತ್ತಮುತ್ತಲು ನೋಡ್ಬೇಕು ನೀವು. ನೋಡಿ ಒಳಗಡೆ ಇಷ್ಟು ಚೆನ್ನಾಗಿ ಅಲಂಕಾರ ಮಾಡಿದರು. ಕರ್ಗ ಇತ್ತು ಅಂತ ಹೇಳಿದ್ನಲ್ವ, ಸೊ ಅದಕ್ಕೋಸ್ಕರ ತುಂಬ ಗ್ರ್ಯಾಂಡಾಗಿ ಅಲಂಕಾರನೂ ಸಹ ಮಾಡಿದ್ರು. ಸೊ ಇಲ್ಲೆಲ್ಲ ಆದಮೇಲೆ, ಪೂಜೆ ಆದಮೇಲೆ ಸುಮ್ಮನೆ ಒಂದು 5 ನಿಮಿಷ ಕೂತ್ಕೊಳ್ಳೋಣ ಅಂತ ಹೇಳಿ ಕೂತ್ಕೊಂಡು ದೇವ್ರನ್ನ ಧ್ಯಾನ ಮಾಡ್ಕೊಂಡು ಕೂತಿದ್ವಿ. ಸೊ ಒಟ್ಟಿನಲ್ಲಿ ಒಂದು ರೀತಿಯಾದಂಥ ಫೋಟೋಗಳನ್ನೆಲ್ಲ ಹಿಡ್ಕೊಂಡು ಅಲ್ಲಿಂದ ನಾವು ಹೊರಟ್ವಿ ಅಂತಲೇ ಹೇಳ್ಬೋದು. ಸೊ ಯಾರೆಲ್ಲ ಮೊದಲನೇ ಬಾರಿಗೆ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಕೊಟ್ಟು ನಮ್ಮ ಚಾನಲ್ನ ನೋಡಿ. ನಿಮಗೆ ಆವಾಗ ನನ್ನ ಚಾನಲಲ್ಲಿ ಬರುವಂತಹ ಲಾಗ್ಗಳು ಅರ್ಥ ಆಗುತ್ತೆ. ಇದೆಲ್ಲ ಆಚೆ ಅಲಂಕಾರಗಳು ಬಂಡಿ ಮಂಕಾಳಮ್ಮ ದೇವಸ್ಥಾನದಲ್ಲಿ. ಸೊ ನೋಡಿ, ಕರ್ಗ ಎಲ್ಲ ಆಗಿತ್ತು ಅಂದಮೇಲೆ ಎಷ್ಟು ದೊಡ್ಡ ನಿಂಬೆಹಣ್ಣು ಹಾರ ಆ ದೇವಿಗೆ ಹಾಕಿದರು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ತುಂಬಾ ಚೆನ್ನಾಗಿತ್ತು. ನೆಕ್ಸ್ಟ್ ಇದು ಚಾಮುಂಡೇಶ್ವರಿ ದೇವಸ್ಥಾನ. ಎಷ್ಟು ಅಲಂಕಾರ ಮಾಡಿದರು. ಆ ಲೈಟಿಂಗ್ ವಿಡಿಯೋ ಮಾಡಿದ್ದೆ ನಾನು, ಕ್ಲಿಪ್ಪಿಂಗ್ ಮಿಸ್ ಆಗಿದೆ, ಬಟ್ ಇಟ್ಸ್ ಓಕೆ. ಸೊ ನೋಡಿ, ಇದು ಚಾಮುಂಡೇಶ್ವರಿ ದೇವಸ್ಥಾನ. ಈಗ ಬರುವಂತಹ ಮಂಗಳವಾರ ಚಾಮುಂಡೇಶ್ವರಿ ಕರ್ಗ ಇದೆ. ಸೊ ರಾಮನಗರದಲ್ಲಿ ಯಾರೆಲ್ಲ ಹೋಗಬೇಕು ಅಂದ್ಕೊಂಡಿದ್ರೆ ಖಂಡಿತವಾಗ್ಲೂ ಹೋಗಿ ತಾಯಿ ದರ್ಶನ ಮಾಡಿ. ಸೊ ಇವತ್ತೂ ಸಹ ಇಲ್ಲಿ ನಾನು ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಕರ್ಗದ ದಿವಸ ಸಾಧ್ಯವಾದರೆ ಮಂಗಳವಾರ ನಡೆಯುತ್ತೆ. ಪ್ರತಿಯೊಬ್ಬರನ್ನು ಸಹ ಹೋಗಿ ಆ ಒಂದು ಪೂಜೆಯಲ್ಲಿ ಭಾಗವಹಿಸಿ. ಸಾಕಷ್ಟು ಆರ್ಕೆಸ್ಟ್ರಾಗಳು ನಡೆಯುತ್ತೆ, ಹಾಗೆ ಸಿನಿಮಾ ನಟ ನಟಿಯರು ಬರ್ತಾರೆ, ರಾಜಕಾರಣಿಗಳು ಬರ್ತಾರೆ, ಪ್ರತಿಯೊಬ್ಬರೂ ಸಹ ಬರ್ತಾರೆ. ಸ್ಟಾಲ್ಗಳು ಹಾಕಿರ್ತಾರೆ, ಎಂಜಾಯ್ ಮಾಡ್ಬೋದು. ಸೊ ಅಲ್ಲಿ ಪ್ರಸಾದ ಕೊಟ್ಟರು, ಹೆಸರುಕಾಳು ಪಲ್ಯ, ಅದನ್ನು ತಿಂದ್ಕೊಂಡು ಸರಿ ಅಂತ ಹೇಳಿ ಅಲ್ಲಿಂದ ನಾವು ಹೊರಟ್ವಿ. ಇದೆಲ್ಲ ಆದಮೇಲೆ ತುಂಬಾ ಟೈಮ್ ಆಗೋಗಿತ್ತು. ಸೊ ಹಾಕ್ತಾನೆ ಸಂಜೆ ನಾವು ಟಿಫನ್ ಥರ ಊಟ ಮಾಡಿದ್ವಿ. ಸೊ ಇಷ್ಟೆಲ್ಲ ಆದಮೇಲೆ ಅಲ್ಲೇ ಹೈವೇಲಿ ನಿಲ್ಲಿಸ್ಕೊಂಡು ಕಾರನ್ನ ಕ್ರೀಮ್ ಬನ್ ಆಗಿರ್ಬೋದು, ಹಾಲು ಬನ್ನು, ಜ್ಯೂಸ್ಗಳು, ಸೊ ಲೈಟಾಗಿ ತಿನ್ನೋಣ ಅಂತ ಹೇಳಿ ಎಲ್ಲನೂ ಸಹ ಲೈಟಾಗಿ ನಾವು ತಿಂದ್ವಿ ಅಂತಲೇ ಹೇಳ್ಬೋದು. ಚೀಕು ತರಲೆ ಮಾಡ್ತಾಯಿದ್ದ ಅವ್ರ ಅತ್ತೆ ಹತ್ರ, ಏನು ಬೇಕು ಏನು ಬೇಡ, ನನಗೆ ಚಾಕಿ ಬೇಕು, ನಾನು ನಿಮ್ಮ ಮನೆಗೆ ಬರ್ತೀನಿ, ಹೀಗೆ ಡೈಲಾಗ್ಗಳು ಹೊಡ್ಕೊಂಡು ಕೂತಿದ್ದ. ಸೊ ಹೀಗೆ ಎಲ್ಲ ಆದಮೇಲೆ ನೋಡಿ, ನಾನು ಹೇಳಿದ್ನಲ್ಲ ಕ್ರೀಮ್ ಬನ್ನು ಮತ್ತು ಏನದು ಹಾಲು ಬನ್ನು, ಕ್ರೀಮ್ ಬನ್ನು. ನನಗೆ ಈ ಕ್ರೀಮ್ ಬನ್ ತುಂಬ ಇಷ್ಟ, ಆದರೆ ನಾನು ತಿನ್ನುವಂಥ ಟೈಮಲ್ಲಿ ಒಣಗೋಗಿತ್ತು. ಸೊ ಮಧ್ಯದಲ್ಲಿ ಒಂದು ಸತಿ ರಾಮನಗರಕ್ಕೆ ಹೋದಾಗ ತಿಂದಿದ್ವಿ, ಚೆನ್ನಾಗಿತ್ತು. ಸೊ ಅದಕ್ಕೆ ಟೇಸ್ಟ್ ಮಾಡೋಣ ಅಂತ ಬಂದರೆ ಒಣಗೋಗಿತ್ತು. ಸೊ ನೋಡಿ, ಅದೆರಡು ವೇಸ್ಟು ಅಂತಲೇ ಹೇಳ್ಬೋದು. ಸೊ ಅದಕ್ಕೆ ಫಸ್ಟೇ ಎಲ್ಲಾದರೂ ಹೋದಾಗ ಫಸ್ಟೇ ತೊಗೊಂಡು ತಿನ್ಬಿಡ್ಬೇಕು ಅಂತ ಹೇಳಿ ಫಸ್ಟೇ ಎಷ್ಟೊಂದು ತೊಗೊಳೋದ್ರ ಬದಲು ಒಂದು ತೊಗೊಂಡು 2 ತೊಗೊಂಡು ಟೇಸ್ಟ್ ನೋಡಿ ಆಮೇಲೆ ತೊಗೊಳ್ಳಿ. ಸೊ ಇದಾಗಿತ್ತು ಗುರುಪೂರ್ಣಿಮೆಯ ದಿವಸದ ಲಾಗು, ಹಾಗೆ ನಮ್ಮ ಪವನ್ ಹುಟ್ಟುಹಬ್ಬದ ಲಾಗು. ಎಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಸೊ ಪ್ರತಿಯೊಬ್ಬರೂ ಸಹ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ, ಅಂಟಿಲ್ ದ್ಯಾನ್ ಏನು ಮಾಡಬೇಕು ಗೊತ್ತೇ ಇದೆಯಲ್ಲ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಲವ್ ಯು ಆಲ್, ಟಾಟಾ, ಟೇಕ್ ಕೇರ್, ಬಾಯ್.